I am very proud to say that I have groomed more than 50,000 entrepreneurs in 36 years. ಸಿರಿಧಾನ್ಯದಿಂದ ಒಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೇನೆ. Just as others like, eat as you like. CA ಬಗ್ಗೆ ನಾನು ಹೇಳೋದಾದರೆ ಇಟ್ ಈಸ್ ಡಿಫಿಕಲ್ಟ್, ನಾಟ್ ಇಂಪಾಸಿಬಲ್. ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಕ್ಕಳಿಗೆ PUCಯಲ್ಲಿ 100ರಲ್ಲಿ 90 ಮಾರ್ಕ್ ಕೊಟ್ಟು ಹಾಳು ಮಾಡಿ ಇಡ್ತಾರೆ. ತಲೆಯಲ್ಲಿ ಏನಂದ್ರೆ ನಾನು ಭಾರಿ ಬುದ್ಧಿವಂತ. ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗಿಗೆ ವ್ಯತ್ಯಾಸ ಉಂಟು. ನೀವು ವೃದ್ಧಿ ಆಗಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಶೇರ್ ಮಾರ್ಕೆಟ್ನಲ್ಲಿ ಕೂಡ 3 ವಿಧ ಉಂಟು. ನಾರ್ಮಲಿ ಯು ಶುಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಒಂದು ರೂಲ್ 15 ಅಂತ ಕೇಳಿರ್ಬೋದು. 15,000 ಪರ್ ಮಂತ್, ಕೆಲವು ಕೋಟಿ ಆಗ್ತದೆ. ಕ್ರಾಶ್ ಆಯ್ತು, ಅಯ್ಯೋ ಪೌಂಡ್ ಏನಲ್ಲ ಗಾಡಿ. ಇಸ್ ದೇರ್ ಅ ರಿಕವರಿ ಸ್ಟೇಜ್? 100%. ಕವಿ ಹೇಳ್ತಾನಂತೆ, ಏರುವನು ರವಿ ಏರುವನು, ಏರಿತ ಕಿರಿ ದಾಗುವನು. ಮೇಲೆ ಮೇಲೆ ಎತ್ತರಕ್ಕೆ ಹೋದವ ಕೆಳಗೆ ಬರಲೇಬೇಕು, ಕೆಳಗೆ ಹೋದವ ಪುನಃ ಮೇಲೆ ಹೋಗ್ಲೇಬೇಕು. ಅರ್ನಿಂಗ್ ಮೈನಸ್ ಸೇವಿಂಗ್, ಉಳಿದದ್ದು ಸ್ಪೆಂಡಿಂಗ್. ಹಾಗೆ ಹೌದು, ಫಸ್ಟ್ ಸೇವ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡಬೇಕು. ನಾನು ಹೇಳೋದು ಅದೇ ಇಲ್ಲಿ. ಈಗ ಅಲ್ಲಿದ್ದು ಕಾಪಿ ಮಾಡ್ತಾ ಇದ್ದೇವೆ, ಅದು ಬೇರೆ ವಿಷಯ. ಆಗ ಸೇವಿಂಗ್ಸ್ ಅಂದ ಕೂಡಲೇ ಸೇವಿಂಗ್ಸಲ್ಲಿ 2 ಟೈಪ್ ಉಂಟು. ಒಂದು ಸೇವಿಂಗ್ ಅಂದರೆ ನೀವು ಬ್ಯಾಂಕಲ್ಲೇ ಹಣ ಇಟ್ಟರೆ ಅದೇನು ಹೆಚ್ಚು ವೃದ್ಧಿ ಆಗೋದಿಲ್ಲ. SBI ಆದರೆ ಸಣ್ಣ ಇಂಟ್ರೆಸ್ಟ್ ಸಿಗ್ತದೆ. ಹೌದು, ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗಿಗೆ ವ್ಯತ್ಯಾಸ ಉಂಟು. ಸೇವಿಂಗ್ ಮಾಡುವ ಹಣ ನೀವು ವೃದ್ಧಿ ಆಗಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್. ಈಗ ಕೆಲವರು ಹೆದರಿಕೆ ಇದ್ದರೆ ಅಲ್ಲಿ ಬೇಡ ಮಾರೆ, ಟೆನ್ಷನ್, ಶೇರ್ ಮಾರ್ಕೆಟಲ್ಲಿ ಬೇಡ ಅಂದರೆ ಎಫ್ ಡಿಯಲ್ಲಿ ಇರ್ಬೋದು. ಆಮೇಲೆ PPF ಉಂಟು. PPF ಅಂದರೆ ಅದು ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಫ್ರೀ, ಅದು ಇಂಟ್ರೆಸ್ಟ್. PPF ಅಲ್ಲಿ ಇರ್ಬೋದು. ಮತ್ತು ಮಕ್ಕಳು ಹುಡುಗಿಯರೆಲ್ಲ ಇದ್ದರೆ ಸುಕನ್ಯಾ ಸಮೃದ್ಧಿ ಅಂತ ಉಂಟೀಗ. ಸುಕನ್ಯಾ ಸಮೃದ್ಧಿ ಅಂದರೆ ಏನಂದರೆ ಮಕ್ಕಳು ಹುಟ್ಟಿದ ಮಗುವಿನಿಂದ ಹಿಡಿದು ವರ್ಷಕ್ಕೆ 1.5 ಲಕ್ಷ ನೀವು ಹಾಕ್ತಾ ಹೋದರೆ ವೆನ್ ಶಿ ಅಟೈನ್ಡ್ ದ ಏಜ್ ಆಫ್ 18 ಇಯರ್ಸ್ ಆವಾಗ ದೊಡ್ಡ ಅಮೌಂಟ್ ಅದು ಆಗ್ತದೆ. ಅದಕ್ಕೆ ಬಡ್ಡಿ ಕೂಡ ಜಾಸ್ತಿ, ಅದಕ್ಕೆ ಮತ್ತು ಟ್ಯಾಕ್ಸ್ ಕೂಡ ಇಲ್ಲ ಇಂಟ್ರೆಸ್ಟಿಗೆ. ಸೊ ಹೈಯರ್ ಎಜುಕೇಷನ್ಗೆ ಆಗ್ತದೆ. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಸುಕನ್ಯಾ ಸಮೃದ್ಧಿ, ಗಂಡು ಮಕ್ಕಳಿಗಿಲ್ಲ. ಮದುವೆಗೂ ಆಗ್ತದೆ, ಹೈಯರ್ ಎಜುಕೇಷನ್ ಆಗ್ತದೆ, ಅದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಸ್ವಲ್ಪ ಎಂಬಿಷಿಯಸ್ ಇದ್ದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ನಾಲೆಜ್ ಇದ್ದರೆ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಶೇರ್ ಮಾರ್ಕೆಟ್ನಲ್ಲಿ ಕೂಡ 3 ವಿಧ ಉಂಟು. ಒಂದು ಟ್ರೇಡಿಂಗ್, ಇನ್ನೊಂದು ಸ್ಪೆಕ್ಯುಲೇಷನ್, ಇನ್ನೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಹೌದು, ಟ್ರೇಡಿಂಗ್ ಅಂದರೆ ಕೆಲವರು ಅದರ ಬಗ್ಗೆ ನಾಲೆಜ್ ಇದ್ದು ಡೆಪ್ತ್ ಇದು ಮಾಡ್ಬೋದು. ಹೌದು, ಸ್ಪೆಕ್ಯುಲೇಷನ್ ಅಂತ ಹೇಳಿದರೆ ಅದು ಇನ್ನೂ ಕಷ್ಟ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅದೆಲ್ಲ ಅಂದರೆ ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ನೀವು 10,000 ರೂಪಾಯಿದು ವ್ಯಾಪಾರ ಮಾಡಲಿಕ್ಕೆ ಹೋಗೋದು. ನೀವು ಲಾಸ್ ಆದರೆ 10,000 ರೂಪಾಯಿ ನಿಮ್ಮದು ಹೋಗ್ತದೆ, ಲಾಭ ಆದರೂ ನಿಮಗೆ ಸಿಗ್ತದೆ. ಹೈ ರಿಸ್ಕ್ ಬರ್ತದೆ. ಬಟ್ ನನ್ನ ಅಡ್ವೈಸ್ ಏನಂದರೆ ಸ್ಟೇ ಇನ್ವೆಸ್ಟೆಡ್. ನಾರ್ಮಲಿ ಯು ಶುಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಈಗ ಶೇರ್ ಮಾರ್ಕೆಟ್ ಇರ್ಬೋದು. ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ಕಷ್ಟ ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ಬೋದು. ಅದರಿಗಿಂತ ಇನ್ನೂ ಸುಲಭ ಅಂದರೆ ಮಂತ್ಲಿ ಯಾರು ಸ್ಯಾಲ್ರಿ ಅರ್ನ್ ಮಾಡ್ತಾರೆ ಅವರಿಗೆ SIP ಅಂತ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಒಂದು ರೂಲ್ 15 ಅಂತ ನೀವು ಕೇಳಿರ್ಬೋದು. ಭಾರಿ ಒಂದು ಒಳ್ಳೆಯದು ಇನ್ವೆಸ್ಟ್ಮೆಂಟಲ್ಲಿ. ರೂಲ್ 15 ಅಂದರೆ ಏನಂದರೆ 15,000 ಪರ್ ಮಂತ್ ಫಾರ್ 15 years ಎಟ್ 15% ಇಟ್ ವಿಲ್ ಬಿಕಮ್ 1 crore. ರೂಲ್ 15 ಅಂತ ನಾವು ಹೇಳ್ತೇವೆ. ಇದು ಭಾರಿ ಹೆಚ್ಚಿನವರು ಈಗಿಂದ ನೀವು ಸ್ಟಾರ್ಟ್ ಮಾಡಿ ಅಲ್ಲ. ಈಗ ನೀವು ಸ್ಟಾರ್ಟ್ ಮಾಡಿ, ಏನಿಲ್ಲ, ಏನಾಗೋದಿಲ್ಲ. ಮಧ್ಯ ಬೇಕಾದ್ರೆ ನೀವು ತೆಗಿಬೋದು, ಹಾಗೇನಿಲ್ಲ. ನೀವು ಈಗ ಮುಂಚೆ ಆದರೆ ನೀವು 15,000 ಮಾಡಲಿಕ್ಕೆ ಆಲೋಚನೆ ಮಾಡಬೇಕು. ಈಗ ನೀವು 15,000 3, 4 ಮಾಡಿ SIP ಬೇರೆ ಬೇರೆ ಮಾಡ್ಬೋದು. ಆವಾಗ ಕೆಲವು ಕೋಟಿ ಆಗ್ತದೆ. ರೂಲ್ 15 ಅನ್ನು ತುಂಬ ಜನ ಇವತ್ತಿಂದ ಫಾಲೋ ಮಾಡ್ತಾರೆ. ಹೌದು, ಅದು ಭಾರಿ ಒಳ್ಳೆಯದು ಮ್ಯೂಚುವಲ್ ಫಂಡಲ್ಲಿ. ಮತ್ತು ಶೇರ್ಸ್ ಆದರೂ ಕೂಡ ಶೇರ್ಸಲ್ಲಿ ನೋಡಿ, ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ಹೆಸರಿಲ್ಲದೆಲ್ಲ ಶೇರಲ್ಲೆಲ್ಲ ಹಾಕ್ಬಾರ್ದು. ಶೇರ್ ಹೇಳುವಾಗ ನಮಗೆ ಗೊತ್ತಾಯ್ತು, ಈಗ ಶೇರ್ ಮಾರ್ಕೆಟ್ ಕ್ರಾಶ್ ಆಯಿತು, ಅಯ್ಯೋ ಪೌಂಡ್ ಏನಲ್ಲ ಗಾಡಿ ಪೌಂಡ್ ಪಾರ್ಟಿನ ಕಾಸುಪುರ ಪೌಂಡ್ ಅಂತ ಒಬ್ಬೆ ಹೊಡೆಯವರಿದ್ದಾರೆ. ಇಸ್ ದೇರ್ ಅ ರಿಕವರಿ ಸ್ಟೇಜ್? 100%. ಎಷ್ಟು ತನಕ ಅವ್ರು ಕಾಯಬೇಕು ಆಗಿರ್ಬೋದು. ಕವಿ ಹೇಳ್ತಾನಂತೆ, ಏರುವನು ರವಿ ಏರುವನು, ಏರಿತ ಕಿರಿ ದಾಗುವನು. ಅಂದರೆ ಮೇಲೆ ಮೇಲೆ ಎತ್ತರಕ್ಕೆ ಹೋದವ ಕೆಳಗೆ ಬರಲೇಬೇಕು, ಕೆಳಗೆ ಹೋದವ ಪುನಃ ಮೇಲೆ ಹೋಗಲೇಬೇಕು. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತೇಳಿ. ಅಂದರೆ ಬೂಮ್, ರಿಸೆಷನ್, ಡಿಪ್ರೆಷನ್, ರಿವಾಲ್ವಿಂಗ್, ಅಗೇನ್ ಬೂಮ್. ಲೈಫ್ ಈಸ್ ಲೈಕ್ ಎ ಸೈಕಲ್. ಅದೇ ಹೇಳೋದು ನಾವು, ಲೈಫ್ ಈಸ್ ಲೈಕ್ ಎ ಬೈಸಿಕಲ್. ಇನ್ ಆರ್ಡರ್ ಟು ಮೇಂಟೈನ್ ಬ್ಯಾಲೆನ್ಸ್ ವಿ ಶುಡ್ ಮೂವ್ ಆನ್ ಅಂತೇಳಿ. ಸುಮ್ಮನೆ ಇರಬಾರ್ದು. ಈಗ ಏನು ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡೌನ್ ಆದ್ವಿನ ನೀವು ಈಗ ಮಾರಬೇಡಿ ಅಲ್ಲ. ಯಾವಾಗಲೂ ನಮ್ಮ ಇನ್ವೆಸ್ಟ್ಮೆಂಟ್ ಗುರು ಇದ್ದಾರೆ, ವಾರನ್ ಬಫೆಟ್ ಅಂತೇಳಿ, ದೊಡ್ಡ ಇನ್ವೆಸ್ಟರ್ ಅವರು, ವೆರಿ ರಿಚೆಸ್ಟ್ ಪರ್ಸನ್ ಇನ್ ಇದು
ನಮ್ಮ ಜಗತ್ತಿನಲ್ಲೇ ನಾವು ಇನ್ವೆಸ್ಟರ್, ಅವ್ರು ಏನು ಹೇಳ್ತಾರಂದರೆ ಯು ಶುಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಯು ಶುಡ್ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂತೇಳಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್.